ಶಿವಣ್ಣರವರ 131 ಸಿನಿಮಾಗೆ ತಮಿಳ್ ಡೈರೆಕ್ಟರ್ ಕಾರ್ತಿಕ್ ಅದ್ವೈತಾರ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಮತ್ತೆ ತೆಲುಗು ಪ್ರೊಡ್ಯೂಸರ್ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತೆಲುಗು ಸಿನಿಮಾ ರಂಗದವರೇ ಆಗಿರ್ತಾರೆ. ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಬ್ರದರ್? ಬ್ರೋ, ಡೈರೆಕ್ಟರ್ ತಮಿಳ್ ಅವರು, ಪ್ರೊಡ್ಯೂಸರ್ ತೆಲುಗು ಅವರು, ಮ್ಯೂಸಿಕ್ ಡೈರೆಕ್ಟರ್ ತೆಲುಗು ಅವರು. ಅದಕ್ಕಿನ್ನ ಖುಷಿ ಏನಂದ್ರೆ ಅದ್ರಲ್ಲಿರೋ ನಮ್ ಶಿವಣ್ಣ, ನಮ್ ಸ್ಟಾರ್ ನ ಅವ್ರು ಹುಡಿಕೊಂಡ್ ಬರ್ತಾವ್ರೆ ಅಂದ್ರೆ ಅಲ್ಲಿರೋರೆಲ್ಲ ಇಲ್ಲಿ ಬಂದು ನಮ್ ಸ್ಟಾರ್ ನ ಆತರ ಇಷ್ಟಪಟ್ಟಿದ್ದಾರೆ ಅಂದ್ರೆ ಎಷ್ಟು ಖುಷಿ ಆಗಲ್ಲ. ಇದೆಲ್ಲ ಸೇರಿ ಏನ್ ಹೇಳಿ, ನಾವೆಲ್ಲ ಒಂದೇ ಅಂತ ತೋರಿಸ್ತೈತೆ. ನಾವೆಲ್ಲ ಒಂದೇ. ಅದ್ರಲ್ಲಿ ಗೆಲ್ತಿರೋದು ಯಾರು ಹೇಳಿ? ಸೌತ್ ಇಂಡಿಯನ್ ಸಿನಿಮಾ. ಇವಾಗ ಭಾರತೀಯ ಚಿತ್ರರಂಗ ಆಗ್ತೈತೆ, ಅದು ಹೆಮ್ಮೆ ವಿಷಯ. ಅದನ್ನ ಮುಂದಾಳತ್ವ ವಹಿಸ್ಕೊಂಡಿರೋದು ಶಿವಣ್ಣ. ಅದರಿಂದ ಅವ್ರು ಹುಡಿಕೊಂಡ್ ಬಂದವರಲ್ಲ, ಅಂತವ್ರು ಡೇಟ್ಸ್ ಕೊಟ್ಟವರಲ್ಲ, ಎಲ್ಲಾರ್ಗು ಸಪೋರ್ಟ್ ಮಾಡ್ತಾರಲ್ಲ, ಅದು ಶಿವಣ್ಣ ಅವರು ಆಲ್ರೆಡಿ ಒಂದು ಇಂಟರ್ವ್ಯೂದಲ್ಲಿ ಒಂದು ಮಾತು ಹೇಳಿರ್ತಾರೆ, ಹೊಸ ಡೈರೆಕ್ಟರ್ಗೆ ನೀವು ಅವಕಾಶ ಕೊಡ್ತೀರಾ ಅಂತೆಲ್ಲ ಕೇಳಿರ್ತಾರೆ. ಅವಾಗ ಒಬ್ರು ಅಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಕೊಡ್ಬೇಕು, ಯಾವತ್ ಯಾರು ಹೆಂಗ್ ಮೇಲ್ ಬರ್ತಾರೆ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿರ್ತಾರೆ. ಸೊ ಇದನ್ನ ಈ ಮಾತು ನೀವು ಕೇಳಿರ್ತೀರಾ ಅಂತ ಅನ್ಕೋತೀನಿ. ಏನ್ ಅನ್ಸುತ್ತೆ ಬ್ರದರ್ ಶಿವಣ್ಣ ಈ ಮಾತು ಹೇಳಿದಾಗ? ಪ್ರಶಾಂತ್ ನೀಲ್ ಅವರು ಹೊಸಬ್ರಾಗಿರೋಕೆ ತಾನೆ ಅವ್ರು ಚಾನ್ಸ್ ಕೊಟ್ಟಿದ್ಕೆ ತಾನೆ ಇವಾಗ KGF ಅನ್ನೋದು ಬಂದಿದ್ದು. ನರ್ತನ್ ಅವರು ಅವ್ರಿಗೆ ಮಫ್ತಿ ಕೊಟ್ರು. ಇವಾಗ ಅವ್ರದ್ದು ಭೈರತಿರಣಗಲ್ಲ ಹೆಂಗೆ ಅಂದ್ರೆ ಅದು ಪ್ಯಾನ್ ಇಂಡಿಯಾಗಂತ ಮಾಡ್ತಿರೋ ಸಿನಿಮಾನೇ ಅದು ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ, ಇಂಡಸ್ಟ್ರಿ ಹಿಟ್ ಪಕ್ಕ ಆಗುತ್ತೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ. ಅದನ್ನ ನೋಡಿ ತೆಲುಗು ಅವರು ನರ್ತನ್ ಅವ್ರನ್ನ ಕರೆದೇ ಕರೀತಾರೆ ನೋಡಿ. ಅರೆ ನರ್ತನ್ ಅವ್ರು ಹೋಗ್ಬಾರ್ದು, ಅದೊಂದು ಕೇಳ್ಕೊಂತೀವಿ. ನಮ್ ಕನ್ನಡಕ್ಕೆ ಅವ್ರು ಸಿನಿಮಾ ಮಾಡ್ಬೇಕು. ಈಗ ಶಿವಣ್ಣ ಅವರ ಸಿನಿಮಾ 131 ಸಿನಿಮಾದಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಹೆಮ್ಮೆಯ ನಟ ಅದ್ರಲ್ಲೂ ಕೂಡ ಆಕ್ಟ್ ಮಾಡ್ತವ್ರು. ಯಾರು ಅಂತ ನಿಮ್ಗೂ ಕೂಡ ಗೊತ್ತಿರ್ಬೋದು ಅನ್ಕೋತೀನಿ. ಅದು ನವಿಶಂಕರ್ ಅಂತ ನಮಗ್ ಗೊತ್ತಾಯ್ತು. ಯಾಕೆಂದ್ರೆ ಅವರು ಜೀಪ್ ಇಂದ ಇಳ್ಕೊಂಡ್ ಬರ್ತಾರೆ ಸಲಾರಲ್ಲಿ. ಅದನ್ನ ನೋಡೇ ಫಿದಾ ಆಗೋದೆ ಬ್ರೋ. ಏನಂದ್ರೆ ಅವ್ರ ಡೈಲಾಗೇ ಹೊಡೆದಿಲ್ಲ, ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಆಟ ಆಡಿರೋದು. ಏನಕ್ಕಂದ್ರೆ ಆ ತರ ಕಲಾವಿದ ಪ್ರಭಾಸ್ ಮುಂದೆ ನಿಂತ್ಕೊಂಡು ಆಡ್ಬೋದು ಅಂತ ಪ್ರಶಾಂತ್ ನೀಲ್ ಥಾಟ್ ಇದೆಯಲ್ಲ, ಅದನ್ನ ನವೀನ್ ಶಂಕರ್ ಅವ್ರು ಸಕ್ಕದಾಗಿ ನಿಭಾಯಿಸವ್ರೆ. ಪಾರ್ಟ್ 2 ಅಂತೂ ಜಿದ್ದಿ ಇರುತ್ತೆ. ಅವರು ಕನ್ನಡಕ್ಕೆ ನಮ್ ಶಿವಣ್ಣನ್ ಜೊತೆ ವಿಲನ್ ಆಗಿದಾರೆ ಗೊತ್ತಾ. ಶಿವಣ್ಣಂದ್ ಏನಂದ್ರೆ ಬ್ರೋ, ಇವಾಗ ಯಾರೇ ವಿಲನ್ ಆಗ್ಲಿ ಅವ್ರ ಜೊತೆ ಫೈಟ್ ಆಡ್ಬೇಕಾದ್ರು ಅವ್ರು ನಮ್ ಹುಡ್ಗ, ನಮ್ ಕನ್ನಡಿಗ, ಅವ್ನು ನೋಡಿದ್ರೆ ನಾನು ಉಡ್ಸ್ಕೊಂತೀನಿ ಅಂತಾರೆ. ಯಾವ ಹೀರೋನು ಹಂಗೆ ಹೇಳಲ್ಲ. ಅದು ನಮ್ ಶಿವಣ್ಣನಲ್ಲಿ ಇಷ್ಟ. ಶಿವಣ್ಣನ್ ಜೊತೆ ಡಾಲಿ ಮಾಡಿದ್ಕೆ ಹೆಂಗಾದ್ರು. ಇವಾಗ ನವಿಶಂಕರ್ ಅವರು ಜಿದ್ದಿ ಅವರು ಫೈಟ್ ಕೊಡಕ್ ಬಂದವ್ರೆ. ನೆಕ್ಸ್ಟ್ ಅವರು ಒಳ್ಳೆ ವಿಲನ್ ಆಗ್ತಾರೆ. ಕನ್ನಡಕ್ಕೆ ದೊಡ್ಡ ಮಾಸ್ ವಿಲನ್ ಹೀರೋ ಎರಡು ಆಗ್ತಾರೆ ನೋಡಿ. ಅದಲ್ದೆ ಇನ್ನೊಂದು ವಿಚಾರ ಏನು ಅಂದ್ರೆ, ಶಿವಣ್ಣನ್ ಜೊತೆ ಯಾರ್ ಸೈಡ್ ಆಕ್ಟಿಂಗು ವಿಲನ್ ಆಗಿ ಮಾಡೋರೋ ಎಲ್ಲೆಲ್ಲ ಅವ್ರೆ. ಉದಾಹರಣೆ ಕೊಡ್ಲಾ, ನೀವು ಋಷಿ ನೋಡಿ, ಜೋಗಿ ನೋಡಿ, ಅದ್ರಲ್ಲಿ ದುನಿಯಾ ವಿಜಯ್ ಅವ್ರು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ರು. ಇವತ್ ಎಲ್ಲಿದ್ದಾರೆ? ಶಿವಣ್ಣ ಫಿಲಮ್ ಅಲ್ಲಿ 5 ನಿಮಿಷ ಬಂದೋದ್ರು ಅವ್ರು ಟಾಪ್ ಅಲ್ಲಿ ಇರ್ತಾರ ಬ್ರೋ. ಶಿವಣ್ಣ ಆತರ. ಇವತ್ತಿಗೂ ಯಶ್ ಅವರು ಹುಡಿಕೊಂಬತ್ತಾರ ಸೆಟ್ಗೆ ಶಿವಣ್ಣಗೋಸ್ಕರ. ಅದು ನಾವು ಶಿವಣ್ಣನಲ್ಲಿ ಇಷ್ಟ ಪಡೋದಂದ್ರೆ ನಮ್ ಬಾಸ್ ಆತರ ಲೆವೆಲ್ ಮರ್ಯಾದೆ ಕೊಡ್ತಾರೆ. ನಾವು ಅವ್ರ ಫ್ಯಾನ್ ಆಗಿ ಅಷ್ಟೇ ಗೌರವಿಸ್ತೀವಿ ಶಿವಣ್ಣನ. ಲವ್ ಯು ಶಿವಣ್ಣ.